ಸಿರ್ಸಿಲಿ ಗಣೇಶ ಹಬ್ಬದ ಟೈಮಲ್ಲಿ ಚಕ್ಲಿ ಸಿಗುತ್ತೆ ಅಂಗಡೀಲಿ. ಎಷ್ಟೇ ಚೆನ್ನಾಗಿ ಮಾಡಿದ್ರು ಆ ಚಕ್ಲಿಗೂ ಮನೆ ಚಕ್ಲಿಗೂ ತುಂಬ ಟೇಸ್ಟಲ್ಲಿ ಡಿಫ್ರೆನ್ಸ್ ಅನ್ನಿಸ್ತಾ ಇತ್ತು. ಆಮೇಲೆ ಗೊತ್ತಾಯಿತು ಆ ಚಕ್ಲಿನ ಉದ್ದಿನ ಬೇಳೆಯಿಂದ ಮಾಡಿರ್ತಾರೆ, ಪುಟಾಣಿ ಹಿಟ್ಟನ್ನು ಉಪಯೋಗಿಸಲ್ಲ ಅಂತ. ಮತ್ತು ಖಾರದ ಪುಡಿ ಕೂಡ ಹಾಕಲ್ಲ. ಖಾರ ಇಲ್ಲದೆ ಅದೇನು ಚೆನ್ನಾಗಿರುತ್ತೆ ಅಂತಲೂ ಅನ್ನಿಸ್ತು. ಮಾಡಿ ನೋಡಿದ್ಮೇಲೆ ಗೊತ್ತಾಯಿತು ಅದರಲ್ಲಿ ಉದ್ದಿನ ಬೇಳೆ ಮ್ಯಾಜಿಕ್ ಮಾಡುತ್ತೆ ಅಂತ. ಕುಕ್ಕರ್ಗೆ ಅರ್ಧ ಕಪ್ ಉದ್ದಿನಬೇಳೆ, 2-3 ಚಮಚ ಹೆಸರು ಬೇಳೆನ ಸೇರಿಸಿ ಚೆನ್ನಾಗಿ ವಾಶ್ ಮಾಡಿ 3-4 ವಿಜಿಲ್ ತಗೊಂಡು ಈ ಥರ ಸಾಫ್ಟಾಗಿ ಬೇಯಿಸಿ ಸ್ವಲ್ಪ ತಣ್ಣಗಾದ ನಂತರ ನೈಸಾಗಿ ಗ್ರೈಂಡ್ ಮಾಡಿ ಎತ್ತಿಟ್ಕೊಳ್ಳಿ. ನಂತರ ಒಂದು ಬೌಲ್ಗೆ 2 ಕಪ್ ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, 2 ಚಮಚ ತುಪ್ಪನ ಚೆನ್ನಾಗಿ ಬಿಸಿ ಮಾಡಿ ಈ ಹಿಟ್ಟಿನ ಜೊತೆಗೆ ಸೇರಿಸಿ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಉಂಡೆ ಕಟ್ಟಿದ್ರೆ ಅದೊಂಥರ ಉಂಡೆ ಕಟ್ಟಕ್ಕೆ ಬರೋ ಥರ ಹದದಲ್ಲಿ ಇರಬೇಕು. ನಂತರ ಇದಕ್ಕೆ ಉದ್ದಿನಬೇಳೆನ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸಿ ಸ್ವಲ್ಪ ಜಾಸ್ತಿ ಹೊತ್ತು ಚೆನ್ನಾಗಿ ಹಿಟ್ಟನ್ನು ಮಿದ್ದಿ ಕಲಿಸ್ಕೋಬೇಕು. ಹಿಟ್ಟು ಕಲಿಸೋವಾಗ ನೀರು ಬೇಕು ಅಂತ ಅನಿಸಿದ್ರೆ ಬಿಸಿನೀರನ್ನು ಹಾಕ್ಕೊಳ್ಳಿ, ತಣ್ಣೀರನ್ನು ಹಾಕೋಕೆ ಹೋಗಬೇಡಿ. ನಂತರ ಚಕ್ಲಿ ಮೇಕರಲ್ಲಿ ಹಿಟ್ಟನ್ನು ತುಂಬಿಸಿ ಚಕ್ಲಿ ಮಾಡಿಕೊಂಡು ಗರಿಗರಿಯಾಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಉದ್ದಿನ ಚಕ್ಲಿ ರೆಡಿ ಆಗುತ್ತೆ.